ನಮಸ್ಕಾರ ಸ್ನೇಹಿತರೆ. ರಾಮಾಯಣದ ಅತಿ ಮುಖ್ಯ ಘಟ್ಟವಾದ ಭಕ್ತಿ ಮತ್ತು ಸ್ನೇಹದ ಸಂಗಮವಾದ ಕಿಷ್ಕಿಂಧ ಕಾಂಡದ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಹನುಮಂತ ಮತ್ತು ಶ್ರೀರಾಮರ ಮೊದಲ ಭೇಟಿ ಹೇಗಿತ್ತು? ವಾಲಿಯ ಸಂಹಾರವಾದದ್ದು ಹೇಗೆ? ಈ ಎಲ್ಲ ಕುತೂಹಲಕಾರಿ ಸಂಗತಿಗಳನ್ನೊಳಗೊಂಡ 15 ಪ್ರಮುಖ ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ನಿಮಗಾಗಿ ತಂದಿದ್ದೇವೆ. ಸ್ವಾಗತ. ನಾನು ನಿಮ್ಮ ಕಿರಣ್ ಕುಮಾರ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇಂದಿನ ರಸಪ್ರಶ್ನೆಯನ್ನು ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ರಾಮ ಮತ್ತು ಲಕ್ಷ್ಮಣರು ಸುಗ್ರೀವನನ್ನು ಭೇಟಿಯಾಗಲು ಯಾವ ಪರ್ವತಕ್ಕೆ ಹೋದರು? ಎ. ಚಿತ್ರಕೂಟ ಪರ್ವತ, ಬಿ. ವೃಷಮೂಕ ಪರ್ವತ, ಸಿ. ಮಹೇಂದ್ರ ಪರ್ವತ, ಡಿ. ಹಿಮವಂತ ಪರ್ವತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವೃಷಮೂಕ ಪರ್ವತ. ಮುಂದಿನ ಪ್ರಶ್ನೆ, ಸುಗ್ರೀವನ ಆಜ್ಞೆಯಂತೆ ಬ್ರಾಹ್ಮಣನ ವೇಷ ಧರಿಸಿ ರಾಮಲಕ್ಷ್ಮಣರನ್ನು ಮೊದಲು ಭೇಟಿ ಮಾಡಿದವರು ಯಾರು? ಎ. ಅಂಗದ, ಬಿ. ಹನುಮಂತ, ಸಿ. ನಳ, ಡಿ. ನೀಲ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಹನುಮಂತ. ಸುಗ್ರೀವನು ವೃಷಮುಖ ಪರ್ವತದಲ್ಲಿದ್ದಾಗ ರಾಮ ಮತ್ತು ಲಕ್ಷ್ಮಣರು ಅಲ್ಲಿಗೆ ಬರುವುದನ್ನು ನೋಡುತ್ತಾನೆ. ಅವರು ತನ್ನ ಅಣ್ಣ ವಾಲಿಯು ಕಳುಹಿಸಿದ ಶತ್ರುಗಳಿರಬಹುದೆಂದು ಸುಗ್ರೀವನು ಭಯಪಡುತ್ತಾನೆ. ಅವರ ನಿಜವಾದ ಉದ್ದೇಶವನ್ನು ತಿಳಿಯಲು ಸುಗ್ರೀವನು ಹನುಮಂತನನ್ನು ಕಳುಹಿಸುತ್ತಾನೆ. ಹನುಮಂತನು ಒಬ್ಬ ಸಾಮಾನ್ಯ ಸನ್ಯಾಸಿ ಅಥವಾ ಬ್ರಾಹ್ಮಣನ ವೇಷದಲ್ಲಿ ಹೋಗಿ ಅವರೊಡನೆ ಸಂಭಾಷಣೆ ನಡೆಸಿ ಅವರು ಧರ್ಮನಿಷ್ಠರು ಎಂದು ಅರಿತು ನಂತರ ಅವರನ್ನು ಸುಗ್ರೀವನ ಬಳಿ ಕರೆದೊಯ್ಯುತ್ತಾನೆ. ಮುಂದಿನ ಪ್ರಶ್ನೆ, ಕಿಷ್ಕಿಂಧೆಯ ರಾಜ ಮತ್ತು ಸುಗ್ರೀವನ ಅಣ್ಣ ಯಾರು? ಎ. ಮಾಲಿ, ಬಿ. ವಾಲಿ, ಸಿ. ರಾವಣ, ಡಿ. ಮಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವಾಲಿ. ಮುಂದಿನ ಪ್ರಶ್ನೆ, ವಾಲಿಯ ಪತ್ನಿಯ ಹೆಸರೇನು? ಎ. ತಾರಾ, ಬಿ. ಮಂಡೋದರಿ, ಸಿ. ಸುಲೋಚನಾ, ಡಿ. ಅಹಲ್ಯೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ತಾರಾ. ಮುಂದಿನ ಪ್ರಶ್ನೆ, ಸುಗ್ರೀವನು ತನ್ನ ಶಕ್ತಿಯನ್ನು ನಂಬಲು ರಾಮನಿಗೆ ಯಾವ ಮರಗಳನ್ನು ಒಂದೇ ಬಾಣದಿಂದ ಉರುಳಿಸಲು ಸವಾಲು ಹಾಕಿದನು? ಎ. ಅಶ್ವತ್ಥ ಮರಗಳು, ಬಿ. ಸಪ್ತಸಾಲು ವೃಕ್ಷಗಳು, ಸಿ. ತೆಂಗಿನ ಮರಗಳು, ಡಿ. ಶ್ರೀಗಂಧದ ಮರಗಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಸಪ್ತಸಾಲು ವೃಕ್ಷಗಳು. ಸುಗ್ರೀವನು ವಾಲಿಯ ಬಲದ ಬಗ್ಗೆ ಹೆದರುತ್ತಾನೆ. ಶ್ರೀರಾಮನು ಎಷ್ಟರ ಮಟ್ಟಿಗೆ ಬಲಿಷ್ಠನು ಎಂದು ಪರೀಕ್ಷಿಸಲು ಒಂದೇ ಬಾಣದಿಂದ 7 ಸಾಲು ವೃಕ್ಷಗಳನ್ನು ಉರುಳಿಸುವಂತೆ ಸವಾಲು ಹಾಕುತ್ತಾನೆ. ಶ್ರೀರಾಮನು ತನ್ನ ಒಂದೇ ಬಾಣದಿಂದ 7 ಮರಗಳನ್ನು ಭೇದಿಸಿ ಸುಗ್ರೀವನಿಗೆ ತನ್ನ ಶಕ್ತಿಯ ಬಗ್ಗೆ ನಂಬಿಕೆ ಬರುವಂತೆ ಮಾಡುತ್ತಾನೆ. ಮುಂದಿನ ಪ್ರಶ್ನೆ, ಸುಗ್ರೀವ ಮತ್ತು ವಾಲಿಯ ನಡುವೆ ದ್ವೇಷ ಉಂಟಾಗುವ ಕಾರಣವಾದ ರಾಕ್ಷಸ ಯಾರು? ಎ. ಮಾಯಾವಿ, ಬಿ. ಮಾರೀಚ, ಸಿ. ಸುಬಾಹು, ಡಿ. ವಿರಾಧ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಮಾಯಾವಿ. ದುಂದುಬಿಯ ಮಗನಾದ ಮಾಯಾವಿ ಎಂಬ ರಾಕ್ಷಸನು ಒಮ್ಮೆ ವಾಲಿಯೊಂದಿಗೆ ಯುದ್ಧ ಮಾಡಲು ಕಿಷ್ಕಿಂಧೆಗೆ ಬರುತ್ತಾನೆ. ವಾಲಿ ಮತ್ತು ಸುಗ್ರೀವರು ಅವನನ್ನು ಬೆನ್ನಟ್ಟಿದ್ದಾಗ ಅವನು ಒಂದು ಗುಹೆಯೊಳಗೆ ಅಡಗಿಕೊಳ್ಳುತ್ತಾನೆ. ವಾಲಿ ಆ ಗುಹೆಯೊಳಗೆ ಹೋಗುವಾಗ ಸುಗ್ರೀವನನ್ನು ಹೊರಗಡೆ ಕಾಯಲು ಹೇಳುತ್ತಾನೆ. 1 ವರ್ಷ ಕಳೆದರೂ ವಾಲಿ ಹೊರಬರದಿದ್ದಾಗ ಮತ್ತು ಗುಹೆಯಿಂದ ರಕ್ತ ಹರಿದು ಬರುವಾಗ ವಾಲಿ ಮರಣ ಹೊಂದಿದ್ದಾನೆಂದು ಭಾವಿಸಿ ಸುಗ್ರೀವನು ಗುಹೆಯ ದ್ವಾರವನ್ನು ದೊಡ್ಡ ಕಲ್ಲಿನಿಂದ ಮುಚ್ಚಿ ಕಿಷ್ಕಿಂಧೆಗೆ ಮರಳುತ್ತಾನೆ. ಆದರೆ ವಾಲಿ ಬದುಕಿ ಬಂದಾಗ ಸುಗ್ರೀವನು ತನ್ನನ್ನು ರಾಜ್ಯಕ್ಕಾಗಿ ವಂಚಿಸಿದನೆಂದು ತಪ್ಪು ತಿಳಿಯುತ್ತಾನೆ. ಇದು ಅವರಿಬ್ಬರ ನಡುವಿನ ದ್ವೇಷಕ್ಕೆ ಕಾರಣವಾಗುತ್ತದೆ. ಮುಂದಿನ ಪ್ರಶ್ನೆ, ರಾಮನು ವಾಲಿಯನ್ನು ಹೇಗೆ ಸಂಹರಿಸಿದನು? ಎ. ನೇರ ಯುದ್ಧದಲ್ಲಿ, ಬಿ. ಮರದ ಮರೆಯಿಂದ ಬಾಣ ಬಿಡುವ ಮೂಲಕ, ಸಿ. ಗದಾಯುದ್ಧದಲ್ಲಿ, ಡಿ. ಮಾಯಾಯುದ್ಧದಿಂದ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಮರದ ಮರೆಯಿಂದ ಬಾಣ ಬಿಡುವ ಮೂಲಕ. ರಾಮಾಯಣದ ಪ್ರಕಾರ ವಾಲಿಗೆ ತನ್ನ ಎದುರು ನಿಂತು ಹೋರಾಡುವವರ ಅರ್ಧ ಬಲವು ತನಗೆ ಬರುವಂತಹ ವರವಿತ್ತು. ಆದ್ದರಿಂದ ರಾಮನು ಮರದ ಮರೆಯಿಂದ ಬಾಣವನ್ನು ಬಿಟ್ಟು ವಾಲಿಯನ್ನು ಸಂಹರಿಸಿದನು. ಮುಂದಿನ ಪ್ರಶ್ನೆ, ವಾಲಿಯ ಮಗನ ಹೆಸರೇನು? ಎ. ದಧಿಮುಖ, ಬಿ. ಅಂಗದ, ಸಿ. ಮೈಂದ, ಡಿ. ದ್ವಿವಿಧ.
ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಅಂಗದ. ಸ್ನೇಹಿತರೆ, ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗುತ್ತಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಒಂದೊಂದು ಲೈಕ್ ನಮಗೆ ಇಂತಹ ಹೆಚ್ಚು ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಹಾಗೆಯೇ ನಿಮ್ಮಲ್ಲಿ ಎಷ್ಟು ಜನರಿಗೆ ಹನುಮಂತನ ನೆಚ್ಚಿನ ನಾಮ ಯಾವುದು ಎಂದು ತಿಳಿದಿದೆ ಕಮೆಂಟ್ನಲ್ಲಿ ತಿಳಿಸಿ. ಕೊನೆಯಲ್ಲಿ ನಿಮಗಾಗಿ ಒಂದು ವಿಶೇಷ ಪ್ರಶ್ನೆ ಕಾಯುತ್ತಿದೆ. ಯಾರು ಸರಿಯಾಗಿ ಉತ್ತರ ನೀಡುತ್ತೀರಾ ನೋಡೋಣ. ಮುಂದಿನ ಪ್ರಶ್ನೆ, ವಾಲಿಯ ಸಂಹಾರದ ನಂತರ ಕಿಷ್ಕಿಂಧೆಯ ರಾಜನಾಗಿ ಯಾರಿಗೆ ಪಟ್ಟಾಭಿಷೇಕವಾಯಿತು? ಎ ಹನುಮಂತ, ಬಿ ಸುಗ್ರೀವ, ಸಿ ಅಂಗದ, ಡಿ ಜಾಂಬವಂತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಸುಗ್ರೀವ. ಶ್ರೀರಾಮನು ವಾಲಿಯನ್ನು ಸಂಹರಿಸಿದ ನಂತರ ಸುಗ್ರೀವನನ್ನು ಕಿಷ್ಕಿಂಧೆಯ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ಇದೇ ಸಮಯದಲ್ಲಿದ್ದ ವಾಲಿಯ ಮಗನಾದ ಅಂಗದನನ್ನು ಯುವರಾಜನನ್ನಾಗಿ ನೇಮಿಸಲಾಯಿತು. ಮುಂದಿನ ಪ್ರಶ್ನೆ, ಸೀತೆಯನ್ನು ಹುಡುಕಲು ದಕ್ಷಿಣ ದಿಕ್ಕಿಗೆ ಹೋದ ವಾನರ ಸೈನ್ಯದ ನಾಯಕತ್ವ ವಹಿಸಿದ್ದವರು ಯಾರು? ಎ ಹನುಮಂತ ಮತ್ತು ಅಂಗದ, ಬಿ ಸುಗ್ರೀವ ಮತ್ತು ನಳ, ಸಿ ನೀಲ ಮತ್ತು ಮೈಂದ, ಡಿ ಶಬರ ಮತ್ತು ಗಜ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಹನುಮಂತ ಮತ್ತು ಅಂಗದ. ರಾಮಾಯಣದ ಕಿಷ್ಕಿಂಧಾ ಕಾಂಡದ ಪ್ರಕಾರ ಸುಗ್ರೀವನು ಸೀತೆಯನ್ನು ಹುಡುಕಲು 4 ದಿನಗಳಿಗೆ ವಾನರ ಸೈನ್ಯವನ್ನು ಕಳುಹಿಸುತ್ತಾನೆ. ದಕ್ಷಿಣ ದಿಕ್ಕಿಗೆ ಹೋದ ಸೈನ್ಯದ ನಾಯಕತ್ವವನ್ನು ಯುವರಾಜ ಅಂಗದ ವಹಿಸಿಕೊಂಡಿರುತ್ತಾನೆ. ಅಂತಿಮವಾಗಿ ಹನುಮಂತನು ಸಮುದ್ರವನ್ನು ಲಂಘಿಸಿ ಸೀತೆಯನ್ನು ಪತ್ತೆ ಹಚ್ಚುತ್ತಾನೆ. ಮುಂದಿನ ಪ್ರಶ್ನೆ, ವಾನರ ಸೈನ್ಯಕ್ಕೆ ಸಮುದ್ರದ ಆಚೆ ಲಂಕೆಯಲ್ಲಿ ಸೀತೆ ಇರುವುದನ್ನು ಖಚಿತಪಡಿಸಿದ ಪಕ್ಷಿ ಯಾವುದು? ಎ ಜಟಾಯು, ಬಿ ಸಂಪಾತಿ, ಸಿ ಗರುಡ, ಡಿ ಹಂಸ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಸಂಪಾತಿ. ವಾನರ ಸೈನ್ಯವು ಸೀತೆಯನ್ನು ಹುಡುಕುತ್ತಾ ಸಮುದ್ರದ ತೀರೆಗೆ ಬಂದಾಗ ಅವರಿಗೆ ಏನು ಮಾಡಬೇಕೆಂಬುದು ತಿಳಿಯುವುದಿಲ್ಲ. ಆ ಸಮಯದಲ್ಲಿ ಜಟಾಯುವಿನ ಅಣ್ಣನಾದ ಸಂಪಾತಿಯು ತನ್ನ ದಿವ್ಯ ದೃಷ್ಟಿಯಿಂದ 100 ಯೋಜನೆ ದೂರವಿರುವ ಲಂಕೆಯಲ್ಲಿ ಸೀತೆ ಇರುವುದನ್ನು ಕಂಡು ವಾನರಿಗೆ ತಿಳಿಸುತ್ತಾನೆ. ಮುಂದಿನ ಪ್ರಶ್ನೆ, ಹನುಮಂತನಿಗೆ ಅವನು ಮರೆತು ಹೋಗಿದ್ದ ಶಕ್ತಿಯನ್ನು ನೆನಪಿಸಿದವರು ಯಾರು? ಎ ರಾಮ, ಬಿ ಲಕ್ಷ್ಮಣ, ಸಿ ಜಾಂಬವಂತ, ಡಿ ಸುಗ್ರೀವ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಜಾಂಬವಂತ. ಹನುಮಂತನು ಸಮುದ್ರವನ್ನು ದಾಟಲು ಹಿಂಜರಿಯುತ್ತಿದ್ದಾಗ ಜಾಂಬವಂತನು ಹನುಮಂತನಿಗೆ ಅವನಲ್ಲಿ ಅಪಾರ ಶಕ್ತಿ ಮತ್ತು ಸಾಮರ್ಥ್ಯದ ಅರಿವು ಮಾಡಿಕೊಡುತ್ತಾನೆ. ಇದರಿಂದ ಹನುಮಂತನು ತನ್ನ ಶಕ್ತಿಯನ್ನು ಮರಳಿ ಪಡೆದು ಲಂಕೆಗೆ ಹಾರುತ್ತಾನೆ. ಮುಂದಿನ ಪ್ರಶ್ನೆ, ವಾಲಿ ಮತ್ತು ಸುಗ್ರೀವರ ತಂದೆ ಯಾರು? ಎ ಸೂರ್ಯ ಮತ್ತು ಇಂದ್ರ, ಬಿ ವಾಯುದೇವ, ಸಿ ಅಗ್ನಿದೇವ, ಡಿ ವರುಣದೇವ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಸೂರ್ಯ ಮತ್ತು ಇಂದ್ರ. ವಾಲಿಯು ಇಂದ್ರದೇವನ ಪುತ್ರ, ಸುಗ್ರೀವ ಸೂರ್ಯದೇವನ ಪುತ್ರ. ಆದ್ದರಿಂದ ಇವರಿಬ್ಬರ ತಂದೆಯ ಕ್ರಮವಾಗಿ ಸೂರ್ಯ ಮತ್ತು ಚಂದ್ರ ಎಂತಿದೆ. ಮುಂದಿನ ಪ್ರಶ್ನೆ, ವಾಲಿಗೆ ಯಾವ ಋಷಿಗಳ ಶಾಪದಿಂದಾಗಿ ಋಷ್ಯಮುಖ ಪರ್ವತಕ್ಕೆ ಬರಲು ಸಾಧ್ಯವಿರಲಿಲ್ಲ? ಎ ಮತಂಗ ಮಹರ್ಷಿ, ಬಿ ಭಾರದ್ವಾಜ ಮಹರ್ಷಿ, ಸಿ ವಿಶ್ವಾಮಿತ್ರ ಮಹರ್ಷಿ, ಡಿ ವಸಿಷ್ಠ ಮಹರ್ಷಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಮತಂಗ ಮಹರ್ಷಿ. ರಾಮಾಯಣದ ಪ್ರಕಾರ ವಾಲಿಯು ದುದುಂಬಿ ಎಂಬ ರಾಕ್ಷಸನನ್ನು ಸಂಹರಿಸಿ ಅವನ ರಕ್ತಸಿಕ್ತ ದೇಹವನ್ನು ದೂರಕ್ಕೆ ಎಸೆದನು. ಆ ದೇಹವು ಋಷ್ಯಮುಖ ಪರ್ವತದಲ್ಲಿದ್ದ ಮತಂಗ ಮಹರ್ಷಿಗಳ ಆಶ್ರಮದ ಬಳಿ ಬಂದು ಬಿದ್ದಿತು. ಆಶ್ರಮದ ಬಳಿ ಬಿದ್ದಿದ್ದರಿಂದ ಆಶ್ರಮವು ಅಪವಿತ್ರವಾಯಿತು. ಇದರಿಂದ ಕೋಪಗೊಂಡ ಮತಂಗ ಮಹರ್ಷಿಗಳು ವಾಲಿ ಎಂದಾದರೂ ಈ ಪರ್ವತದ ಮೇಲೆ ಕಾಲಿಟ್ಟರೆ ಅವನ ತಲೆ ಸಿಡಿದು ಸಾವು ಸಂಭವಿಸಲಿ ಎಂದು ಶಾಪ ನೀಡಿದ್ದರು. ಇದೇ ಕಾರಣಕ್ಕೆ ವಾಲಿ ಅಲ್ಲಿಗೆ ಬರುತ್ತಿರಲಿಲ್ಲ ಮತ್ತು ಸುಗ್ರೀವನು ಅಲ್ಲಿ ಸುರಕ್ಷಿತವಾಗಿ ಆಶ್ರಯ ಪಡೆಯುತ್ತಿದ್ದನು. ಈ ಭಾಗದ ಬೋನಸ್ ಪ್ರಶ್ನೆ ಇದಾಗಿದೆ. ಕಿಷ್ಕಿಂಧಾ ಕಾಂಡವು ರಾಮಾಯಣದ ಎಷ್ಟನೇ ಕಾಂಡ? ಎ 2ನೇ, ಬಿ 3ನೇ, ಸಿ 4ನೇ, ಡಿ 5ನೇ. ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ವೀಕ್ಷಕರೇ, ಈ ವಿಡಿಯೋದ ಮಧ್ಯಭಾಗದಲ್ಲಿ ನಾನೊಂದು ನಿಮಗೆ ಪ್ರಶ್ನೆಯನ್ನು ಕೇಳಿದ್ದೆ. ಹನುಮಂತನ ನೆಚ್ಚಿನ ನಾಮ ಯಾವುದು ಎಂದು ನೀವು ಕಮೆಂಟ್ ಮಾಡಿದ್ದೀರಿ ಎಂದುಕೊಂಡಿದ್ದೇನೆ.
ಈ ಪ್ರಶ್ನೆಯ ಬಗ್ಗೆ ತಿಳಿಯೋಣ ಬನ್ನಿ. ಹನುಮಂತನಿಗೆ ಅನೇಕ ಹೆಸರುಗಳಿದ್ದರೂ ಅವನಿಗೆ ಅತ್ಯಂತ ಪ್ರಿಯವಾದ ಮತ್ತು ಅವನ ಭಕ್ತಿಯನ್ನು ಸಾರುವ ಕೆಲವು ನಾಮಗಳೆಂದರೆ, ಮೊದಲನೆಯದು ರಾಮದೂತ. ಹನುಮಂತನಿಗೆ ತನ್ನನ್ನು ತಾನು ಶ್ರೀರಾಮನ ಸೇವಕ ಅಥವಾ ದೂತ ಎಂದು ಕರೆಸಿಕೊಳ್ಳುವುದು ಬಹಳ ಇಷ್ಟ. ಸೀತಾದೇವಿಯನ್ನು ಮೊದಲ ಬಾರಿಗೆ ಲಂಕೆಯಲ್ಲಿ ಭೇಟಿಯಾದಾಗಲೂ ಅವನು ತನ್ನನ್ನು ಪರಿಚಯಿಸಿಕೊಂಡದ್ದು ಹೀಗೆ: ದಾಸೋಹಂ ಕೋಸಲೇಂದ್ರಸ್ಯ, ನಾನು ಕೋಸಲ ರಾಜ ಶ್ರೀರಾಮನ ದಾಸ ಎಂದು. ಎರಡನೆಯದು ಆಂಜನೇಯ. ಅಂಜನಾದೇವಿಯ ಪುತ್ರನಾದ್ದರಿಂದ ಈ ಹೆಸರು ಅವನಿಗೆ ಬಹಳ ಪ್ರೀತಿ. ಮೂರನೆಯದು ಮಾರುತಿ ಅಥವಾ ಪವನಪುತ್ರ. ವಾಯುದೇವನ ಅಂಶವಾಗಿ ಜನಿಸಿದ್ದರಿಂದ ಈ ಹೆಸರಿನಿಂದಲೂ ಕರೆಯುತ್ತಾರೆ. ನಾಲ್ಕನೆಯದು ಬಜರಂಗಬಲಿ. ಅವನ ಶಕ್ತಿಯನ್ನು ಸೂಚಿಸುವ ಈ ನಾಮವು ಉತ್ತರ ಭಾರತದಲ್ಲಿ ಮತ್ತು ಭಕ್ತರ ನಡುವೆ ಬಹಳ ಪ್ರಸಿದ್ಧ. ಇಲ್ಲಿಗೆ ಕಿಷ್ಕಿಂಧಾಕಾಂಡವು ಮುಕ್ತಾಯವಾಯಿತು. ಹನುಮಂತನು ಈಗ ಸಮುದ್ರದ ದಡದಲ್ಲಿ ನಿಂತು ಲಂಕೆಯತ್ತ ಹಾರಲು ಸಜ್ಜಾಗಿದ್ದಾನೆ. ಮುಂದೆ ಬರಲಿರುವುದು ರಾಮಾಯಣದ ಹೃದಯ ಭಾಗವೆಂದೇ ಕರೆಯಲ್ಪಡುವ ಸುಂದರಕಾಂಡ. ಭಕ್ತ ಮತ್ತು ಭಗವಂತನ ನಡುವೆ ಕೊಂಡಿಯಾಗಿ ಹನುಮಂತನು ಸೀತಾದೇವಿಯನ್ನು ಹೇಗೆ ಹುಡುಕುತ್ತಾನೆ, ಲಂಕೆಯಲ್ಲಿ ಹನುಮಂತನು ತೋರುವ ಪರಾಕ್ರಮವೇನು ಎಂಬ ರೋಚಕ ಕಥೆಯನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ನೆನಪಿರಲಿ, ಸುಂದರಕಾಂಡವನ್ನು ಕೇಳುವುದು ಮತ್ತು ಓದುವುದು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ನೀಡುತ್ತದೆ. ಮುಂದಿನ ಸುಂದರಕಾಂಡದ ವಿಡಿಯೋವನ್ನು ಮಿಸ್ ಮಾಡಿಕೊಳ್ಳಬೇಡಿ. ಧನ್ಯವಾದಗಳು. ಜೈ ಶ್ರೀರಾಮ್. ಅಲ್ಲಿಯೇ ನಿಲ್ಲು. ನನ್ನ ಅನುಮತಿಯಿಲ್ಲದೆ ಲಂಕಾವನ್ನು ಪ್ರವೇಶಿಸಲು ಯಾರು ಧೈರ್ಯ ಮಾಡುತ್ತಾರೆ? ನಿನ್ನ ಅಹಂಕಾರದ ಫಲವನ್ನು ನೋಡು ರಾವಣ. ಇದು ಕೇವಲ ಆರಂಭವಷ್ಟೇ.